ಎಲ್ಲರೂ ನಮಸ್ತೆ. ನನ್ನ ಹೆಸರು ಜಯಂತಟಿ. ಅದೇ ರೀತಿಯಲ್ಲಿ ಹೈಕೋರ್ಟ್ ವಕೀಲಾಗಿರುವ ಮೋಹಿತ್ ಕುಮಾರ್ ಅವರು ನಮ್ಮಲ್ಲಿ ಇದ್ದಾರೆ. ಇವತ್ತು ಇವರನ್ನು ಭೇಟಿಯಾಗಿಯ ಉದ್ದೇಶ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಕೌಕ್ರಾಡಿ ಗ್ರಾಮ ಪಂಚಾಯತ್ ಕಾಪಿನಬಾಗ ರಾಧಮ್ಮ ಅವರ ಮನೆಯನ್ನು 13/11/2024 ಬೆಳಿಗ್ಗೆ ಜಾವ 6:30ರಿಂದ 9 ಗಂಟೆ ಮಧ್ಯೆಯೊಳಗೆ ಹೊಡೆದಾಕಿದ್ದಾರೆ. ಅಂದರೆ ಅವರ ಮಗಳು ರೇಣುಕಾ ಎಂಬವರ ಮನೆ ಅಲ್ಲಿ ಇದೆ. ರೇಣುಕಾ ಅವರ ಮೇಲೆ ಯಾರೋ ದೂರು ಕೊಟ್ಟಿದ್ದಾರೆ. ಅಕ್ರಮವಾಗಿ ಸರ್ವೆ ನಂಬರ್ 123/1 ಮನೆ ಕಟ್ಟಿದ್ದಾರೆ, ನೆಲಸಮ ಮಾಡಬೇಕಂತ ಕೋರ್ಟ್ ಆದೇಶ ಇದೆ, ಅದರ ಪ್ರಕಾರ ಹೊಡೆದಾಕಿವೆ ಅಂತೇಳಿ ಬಂದು ಹೊಡೆದಾಕಿದ್ದಾರೆ. ಅಲ್ಲಿ ರಾಧಮ್ಮನ ಮನೆ ಇರೋದಂತ ಕನ್ಫರ್ಮ್. ಯಾಕೆಂದರೆ ಕರೆಂಟ್ ಬಿಲ್ಲು ರಾಧಮ್ಮನ ಹೆಸರಲ್ಲಿದೆ, ಆಧಾರ್ ಕಾರ್ಡು ರಾಧಮ್ಮನ ಹೆಸರಲ್ಲಿ, ಗ್ಯಾಸ್ ಬಿಲ್ ಎಲ್ಲ ರಾಧಮ್ಮನ ಹೆಸರಲ್ಲಿದೆ. ಇವಾಗ ಜಿ ಪಿ ಎಸ್ ಮುಖಾಂತರವಾಗಿ ಕರೆಂಟ್ ಕೊಡಬೇಕಾದ್ರೆ ಆ ಒಂದು ಮನೆಗೆ ಬಂದು ಅಲ್ಲಿ ಸರ್ವೆ ಮಾಡಿ ಅದೊಂದು ಲೊಕೇಶನ್ ಕಳಿಸಿದ ನಂತರನೇ ಅಲ್ಲಿ ಪವರ್ ಸಪ್ಲೈ ಕೊಡ್ತಾ ಇರೋದು. ಅದರ ಪ್ರಕಾರ ನೋಡಿದ್ರೆ ಅದೇ ಪಾಯಿಂಟಲ್ಲಿ ರಾಧಮ್ಮನ ಮನೆ ಇರೋದು. ಅದೇ ರಾಧಮ್ಮನ ಮನೆಯನ್ನು ಈ ಕಡಬ ತಹಸೀಲ್ದಾರರು ಹಾಗೂ ಅವರ ತಂಡವರು ಒಂದು ಹೊಡೆದಾಕಿರೋದು. ಇವಾಗ ನಿನ್ನೆ 14ನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಕಡಬ ತಹಸೀಲ್ದಾರರು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಪ್ರಕಾರವಾಗಿ ಕೋರ್ಟ್ ಆದೇಶ ಪ್ರಕಾರವಾಗಿ ಹಾಗೂ DC ಅವರ ಆದೇಶ ಪ್ರಕಾರವಾಗಿ ಇದನ್ನು ಹೊಡೆದಾಕಿದ್ದಾರೆ. ಅದರ ಪ್ರಕಾರವಾಗಿ ನಾವು ಇವಾಗ ನಿನ್ನೆನೇ ನಮ್ಮ ಮೋಹಿತ್ ವಕೀಲವರಿಗೆ ಮಾಹಿತಿಯನ್ನು ಕೇಳಿದ್ವಿ. ಅವ್ರು ಕೇಳ್ತಾರೋ, ಅವರಿಗೆ ಕೇಳುವಾಗ ಇಲ್ಲ, ಕೋರ್ಟಿಂದ ಇದಕ್ಕೆ ಯಾವುದೇ ಒಂದು ಆದೇಶ ಬಂದಿಲ್ಲ ಅಂತ ಹೇಳಿದ್ರು. ಇದೇ ಒಂದು ನೆಪದಲ್ಲೂ ಅಲ್ಲ, ಇದೇ ಒಂದು ಆಗಿದೆ ಅಂತಲೂ ಮಾಧ್ಯಮವರು ಗೊತ್ತಿಲ್ಲ, ಅದಕ್ಕೆ ಯಾವುದೋ ಸುದ್ದಿ ಮಾಡಿದ್ರು ಸ್ವಲ್ಪ ಹಿಂಜರಿಸ್ತಾ ಇದ್ದಾರೆ. ಅದಕ್ಕೆ ಅವರ ಹತ್ರ ಕೇಳೋಣ ಏನಾಗಿದೆ, ಎಲ್ಲ ಮಾಹಿತಿಯನ್ನು ಅವ್ರಿಗೆ ತಿಳಿಸಿದ್ವಿ. ಅವರು ನಮ್ಮ ಮುಂದಿನ ಒಂದು ಕಾನೂನು ಸಲಹೆಗೆ ನಮ್ಮೊಟ್ಟಿಗಿದ್ದಾರೆ. ಅವರಿಗೆ ನ್ಯಾಯ ತೆಗೆದುಕೊಳ್ಳಲು ಮುಂದೆ ಬಂದಿದ್ದಾರೆ. ಅವರ ಹತ್ರ ಕೇಳೋಣ ಏನಾಗಿದೆ ಅಂತ. ಸರ್, ತಾವು ಇದನ್ನು ನೋಡ್ತಾ ಇದ್ರಿ, ನಿನ್ನೆ ಮಾಧ್ಯಮದಲ್ಲೂ ನಾವು ದಾಖಲೆಯನ್ನು ಕಳಿಸಿಕೊಟ್ಟಿದ್ವಿ. ಇವಾಗ ಯಾರಾದರೂ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಹಾಕಿ ಅದರ ಪ್ರಕಾರ ಏನಾದರೂ DC ಆದೇಶವಾಗಿದೆ ಸರ್ ಕೋರ್ಟಿಂದ ಏನಾದರೂ ಒಂದು ನಮ್ಮ ಜನತೆ ಹೇಳ್ಬೋದು? ಈ ಪರ್ಟಿಕ್ಯುಲರ್ ಈ ಪ್ರಕರಣದಲ್ಲಿ ಪಿಟಿಷನ್ PL ಹಾಕಿರೋದು 2023 ನವೆಂಬರ್ ತಿಂಗಳಲ್ಲಿ ಹಾಕಿದ್ದಾರೆ. ಅದು ಫಸ್ಟ್ ಟೈಮ್ ಬಂದಿರೋದು 12/1/2024 ಬಂದಿದೆ ಕೋರ್ಟಿಗೆ ಬಂದು ಎಲ್ಲರಿಗೂ ನೋಟಿಸ್ ಆಗಿದೆ. ನೋಟಿಸ್ ಆಗಿ ನೆಕ್ಸ್ಟ್ ಬಂದಿರೋದು 19/2/2024. 19/2/2024 ಇಷ್ಟೇ ಆಗಿರೋದು. ಲಿಸ್ಟ್ ನೆಕ್ಸ್ಟ್ ವೀಕ್ ಇನ್ ದಿ ಯೂಶುವಲ್ ಕೋರ್ಸ್ ಅಂದರೆ ನೆಕ್ಸ್ಟ್ ವೀಕಲ್ಲಿ ಪುನಃ ಲಿಸ್ಟ್ ಮಾಡಿ ಇನ್ನು ಮೀನ್ ವೈಲ್ ಲರ್ನಡ್ ಕೌನ್ಸಿಲ್ ಫಾರ್ ದ ಪಿಟಿಷನ್ ಟು ಕ್ಯೂರ್ ದಿ ಡಿಫೆಕ್ಟ್, ಅದರಲ್ಲಿ ಏನು ಪ್ರೋಸೆಸ್ ಕೊಟ್ಟದಲ್ಲಿ ಡಿಫೆಕ್ಟ್ ಇದೆ ಅದನ್ನು ಕ್ಯೂರ್ ಮಾಡಿ ಅಂತ ಕರೆಕ್ಟ್ ಮಾಡಿ ಅಂತ ಆರ್ಡರ್ ಆಗಿದೆ ಅಷ್ಟೇ. 19ನೇ ತಾರೀಕು ಅದು ಅಪ್ಲೋಡ್ ಆಗಿರೋದು 22ನೇ ತಾರೀಕು. ಈ 12ನೇ ತಾರೀಕು ಏನು ಆರ್ಡರ್ ಆಗಿದೆ ಅಲ್ಲಿ ಇಶ್ಯೂ ನೋಟಿಸ್ ಟು ದಿ ರೆಸ್ಪಾಂಡೆಂಟ್ ರಿಟರ್ನೇಬಲ್ ಬೈ 3 weeks ಅಂತ. ಲರ್ನಡ್ ಗವರ್ಮೆಂಟ್ ಅಡ್ವೊಕೇಟ್ ಅಕ್ಸೆಪ್ಟ್ ದಿ ನೋಟಿಸ್ respondent 1, 2, 3 and 4. The petition is also permitted to serve the respondent by Renuka by legally permissible mode of service apart from the court service ಅಲ್ಲದೆ ಅದರ್ ಸರ್ವಿಸ್ ಕೂಡ ಮಾಡ್ಬೋದು, ನಾವು ಪಿಟಿಷನರು ಮಾಡ್ಬೋದು. ಇಷ್ಟು ಬಿಟ್ಟರೆ ಕೋರ್ಟಲ್ಲಿ ಯಾವುದೇ ಸಪರೇಟ್ ಆರ್ಡರ್ ಆಗಲಿಲ್ಲ. ನೋಟಿಸ್ ಒಂದು ಆರ್ಡರ್ ಆಗಿದ್ದು. ಅದರ್ ಸರ್ವಿಸ್ ಅಂದರೆ ಯಾವ ಥರ? ಅದರ್ ಸರ್ವಿಸ್ ಅಂದರೆ ನೋಟಿಸು ಈಗ RPD ಮಾಡ್ಬೋದು, ಪಿಟಿಷನರು RPD ಅವರಿಗೆ ಮಾಡ್ಬೋದು. ಈಗ ಇದರಲ್ಲಿ ರಾಧಮ್ಮ ಅವರು ಪಾರ್ಟಿ ಅಲ್ಲ, ಇದರಲ್ಲಿ ರೇಣುಕಾ ಪಾರ್ಟಿ. ಹೌದು, ರೇಣುಕಾ ಯಾರು ಗೊತ್ತಿಲ್ಲ. ರೇಣುಕಾ ಅಡ್ರೆಸ್ ಇರೋದು ಸಿಬಾಜೆ, ಆಧಾರ್ ಕಾರ್ಡ್ಲು ಸಿಬಾಜೆ, ಬೆಳ್ತಂಗಡಿ ತಾಲೂಕು. ಕಡಬ ತಾಲೂಕಿಗೂ ಕೌಕಾಡಿ ಗ್ರಾಮಕ್ಕೆ ಏನು ಟಚ್ಚೇ ಇಲ್ಲ. ಹೌದು, ಇದರಲ್ಲಿ ಈಗ ಅಡ್ರೆಸ್ ಇದರಲ್ಲಿ ಹಾಕಿದ್ದಾರೆ. ಯಾರು ನಿಮ್ಮ 123/1 ಅಡ್ರೆಸ್ ಹಾಕಿದ್ದಾರೆ. ಆದರೆ ಆ 123 ಮನೆ ಇರುವಂಥದ್ದು ರಾಧಮ್ಮ ಹೆಸರು ಹೇಳಿದ್ದಾರೆ. ರಾಧಮ್ಮನಿಗೆ ನೋಟಿಸ್ ಕೊಡದೆ ಮಾಡಿರುವಂಥದ್ದು ದೊಡ್ಡ ಮಿಸ್ಟೇಕ್ ಅಂತ ನನ್ನ ಅವರು ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಏನೆಲ್ಲ ಡಾಕ್ಯುಮೆಂಟ್ ಮೇಲೆ ಅವ್ರು ಮಾಡಿದ್ರೆ ನನಗೆ ಐಡಿಯಾ ಇಲ್ಲ. ಒಂದು ಹೈಕೋರ್ಟಲ್ಲಿ ಯಾವುದೇ ಆರ್ಡರ್ ಆಗಿಲ್ಲ. ಕೋರ್ಟಲ್ಲಿ ಪೆಂಡಿಂಗ್ ಇರುವಾಗ ಯಾಕೆ ಡೆಮಾಲಿಷನ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಅವ್ರು ಆನ್ಸರ್ ಮಾಡಬೇಕು. ಮತ್ತು ರೇಣುಕನಿಗೆ ನೋಟಿಸ್ ಕೊಟ್ಟು ರಾಧಮ್ಮನ ಮನೆಯನ್ನು ಕೆಡವಲಿಕ್ಕೆ ಆಗೋದಿಲ್ಲ. ರಾಧಮ್ಮನಿಗೆ ಕೊಡಬೇಕು. ಯಾಕಂದರೆ ಕರೆಂಟ್ ಬಿಲ್ಲು ರಾಧಮ್ಮನ ಹೆಸರಲ್ಲಿದೆ, ರೇಷನ್ ಕಾರ್ಡ್ ಇದೆ, ಎಲ್ಲ ರಾಧಮ್ಮನ ಹೆಸರಲ್ಲಿರುವಾಗ ರಾಧಮ್ಮನಿಗೆ ನೋಟಿಸ್ ಕೊಡಬೇಕು.
ರೇಣುಕಾ ಮದುವೆ ಆದಮೇಲೆ ಮುಗೀತು ಅಲ್ಲಿಗೆ. ಅಲ್ಲ, ಮದುವೆಗೆ ಅಲ್ಲಿ ಇಲ್ಲ ಸರ್, ಇವರೇ ಬಂದು ಇವರೇ ಒಂದು ಸರ್ಕಾರಿ ಭೂಮಿ ಯಾರೋ ಕೊಟ್ಟರೆ ಅದಕ್ಕೊಂದು ಮನೆ ಕಟ್ಟಿರೋದು. ಅಲ್ಲ ಇವರೇ ಸರ್ಕಾರಿ ಹಿಂದೆ 10 ವರ್ಷ ಹಿಂದೆ ಶಿವಾಜಿಯಲ್ಲಿ ಕೆಲಸ ಮಾಡ್ತಾರೆ, ಶಿವಾಜಿಯಲ್ಲಿ ಇದ್ದಾರೆ. 5 ವರ್ಷ 4 ವರ್ಷ ಏನೋ ಆಗಿದೆ ಬಿಟ್ಟಾಗಿದೆ. ಇಲ್ಲಿ ಎನ್ಕೋಚ್ ಆಗಿದೆ ಇಲ್ವಾ ಅಂತ ಅದು ಒಂದು ಭಾಗ ಆಗಿರ್ಬೋದು. ನಾನು ಅಲ್ಲ ಅಂತ ನಾನು ಅಲ್ಲಿಗೆ ಆಗೋದಿಲ್ಲ, 94C ಗ್ರ್ಯಾಂಟ್ ಆಗಲಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಹೌದು, ಅದು ಒಂದು ಭಾಗ ಆಯಿತು. ಈಗ ಯಾರಿಗೆ ನೋಟಿಸ್ ಕೊಡಬೇಕು, ಅಲ್ಲಿ ವಾಸ ಇದ್ದವರಿಗೆ ನೋಟಿಸ್ ಕೊಡಬೇಕು. ನೀವು ನೋಟಿಸು ಒಂದು ಏನು 2015 ಕೊಟ್ಟಿದ್ದವರು ಒಂದು ಅಲ್ಲ ಇನ್ನು ನೋಟಿಸಾ ಇಲ್ಲ, 2022 ಏನೋ ಕೊಟ್ಟರು ಒಂದು 22 ಯಾವುದು ಕೋಟ ಹೋಗಿದೆ ಅಂತ ಏನು ಡೆಮಾಲಿಷ್ ಮಾಡುವ ಮೊದಲು ಕೂಡ ನೋಟಿಸ್ ಕೊಡಬೇಕು. ಒಂದು ವೇಳೆ ಅವ್ರು ರಿಸೀವ್ ಮಾಡೋದಿದ್ರೆ ಮನೆಗೆ ಪೇಸ್ಟ್ ಮಾಡಿ ಬರಬೇಕು. ಯಾರ್ದು ರೇಣುಕಾ ಮನೆಗೆ, ಹೌದು, ಪರ್ಟಿಕ್ಯುಲರ್ ರೇಣುಕಾ ಮನೆಗೆ. ಈಗ ಇಲ್ಲಿ ಕೂತಿರುವಂಥದ್ದು ರಾಧಮ್ಮ ಅವರು. ಹೌದು, ರಾಧಮ್ಮ ಅಂತ ಅವರು ಸುಮಾರು ಜನ ಕೂತಿದ್ದಾರೆ. ಎಲ್ಲರ ಮನೆಗೆ ಈಗೇನು ಹೋಗ್ತೀರಾ? ಅದನ್ನೆಲ್ಲ ಕೇಳ್ತಾ ಇರೋದು. ಅದು 94C ಅಲ್ಲಿ ಈವನ್ ಪಟ್ಟ ಲ್ಯಾಂಡಲ್ಲಿ ಇದ್ರೂ ಕೂಡ ಕೆಲವರದ್ದು ಮನೆ ಇರುವಂಥದ್ದು ರೆವಿನ್ಯೂ ಭೂಮಿಯಲ್ಲಿ. ರೇಣು ಭೂಮಿಯಲ್ಲಿ. ಹೌದು, ಈಗ ಅವರಿಗೆ ನೋಟಿಸ್ ಕೊಡ್ತೀರ ಹಾಗಾದ್ರೆ ಎಲ್ಲರಿಗೂ ಮಾಡಬೇಕಲ್ಲ ಅದು. ಹೌದು, ಅದ ಇನ್ನು ಈ ಪರಿಧಿಯಲ್ಲಿ ಬರಬೇಕಲ್ಲ. ಹೌದು, ಇದು ಬ್ಲಂಡರ್ ಮಾಡಿರುವಂಥದ್ದು, ತಹಸೀಲ್ದಾರ್ ಅವರು ಮಾಡಿರೋದು ಬ್ಲಂಡರ್. ಮತ್ತು ಅವ್ರದ್ದು ಯಾವುದೋ ಪೇಪರ್ ಸ್ಟೇಟ್ಮೆಂಟ್ ಕೂಡ ನೋಡಿದೆ ಹೈಕೋರ್ಟ್ ಆದೇಶದ ಪ್ರಕಾರ. ನೀವು ಹೈಕೋರ್ಟ್ ಆದೇಶ ಪ್ರಕಾರ ಅಂತ ಹೇಳುವಂಥದ್ದು ಕಂಟೆಂಪ್ಟ್ ಆಫ್ ಕೋರ್ಟ್ ನೀವು ಮಾಡ್ತಾ ಇರುವಂಥದ್ದು. ಹೈಕೋರ್ಟಲ್ಲಿ ಯಾವುದೇ ಆರ್ಡರ್ ಆಗಿಲ್ಲ, ಹೈಕೋರ್ಟಲ್ಲಿ ನೋಟಿಸ್ ಆರ್ಡರ್ ಆಗಿದೆ ಅಷ್ಟೇ, ಬಿಟ್ಟರೆ ಬೇರೆ ಯಾವುದೋ ಆರ್ಡರ್ ಆಗಿಲ್ಲ. ಇವಾಗ ನಾವು ಅದನ್ನೇ ಕೇಳ್ತಾ AL ಅಲ್ಲಿ ಮತ್ತೆ ಬೇರೆ ಸಪರೇಟ್ ಆರ್ಡರ್ ತಗೊಂಡಿದ್ದಾರೆ ಗೊತ್ತಿಲ್ಲ. ನೀವು ಆ ಒಂದು ಪ್ಲಸ್ ನೋಟಲ್ಲಿ ಕೊಟ್ಟಿರೋ ಒಂದು ಇದರಲ್ಲಿ PALದು ನಂಬರ್ ಇದೆ. ಆ ನಂಬರಲ್ಲಿ ಸರ್ಚ್ ಮಾಡಿದಾಗ ಯಾವುದೇ ಆರ್ಡರ್ ಆಗಲಿ, ಯಾವುದೇ ಆಗಿಲ್ಲ. ಯಾವುದೇ ಆರ್ಡರ್ ಆಗಲಿ ಸರ್. ಇವಾಗ ರಾಧಮ್ಮ ಅವರಿಗೆ ಹೆಂಗೋ ಕರೆಂಟ್ ಕೊಟ್ಟಿದ್ದಾರೆ, ಆಧಾರ ಕೊಟ್ಟಿದ್ದಾರೆ. ಆಗ ರಾಧಮ್ಮ ಮನೆ ತೋರಿಸ್ಕೊಳ್ಬೇಕಾಗಿವರು ಯಾವುದೊಂದು ಒಂದಾ ರಾಧಮ್ಮನದು ಇಲ್ಲ ರೇಣುಕಾ ಅವರು ಮನೆ ಕೊಡ್ಬೇಕು ತಾನೆ. ಇವಾಗ ರೇಣುಕಾ ಹೊಡೆದಾಕ್ತೀನಿ ಅನ್ಸಿಟ್ಕೊಳ್ಳಿ, ಅವ ರಾಧಮ್ಮ ಮನೆಯಲ್ಲಿ ಅದಾದ್ರೂ ಕೊಡ್ಬೇಕಿಲ್ಲ ಸರ್. ಇವಾಗ ಇದು ಯಾವುದೂ ಇಲ್ವ?